ನಮ್ಮ ದೇಶದ ದೊಡ್ಡ ದುರಂತ ನೋಡಿ, ಶಿಕ್ಷಣವಂತರೇ ಈ ದೇಶವನ್ನ ಹಾಳು ಮಾಡುತ್ತಿದ್ದಾರೆ ಎನ್ನುವುದಕ್ಕೆ ಮತ್ತೊಂದು ಸಾಕ್ಷಿ ಇದಾಗಿದೆ. ಎತ್ತ ಸಾಗುತ್ತಿದೆ ನನ್ನ ದೇಶ, ಎಲ್ಲವೂ ಕೂಡ ಧರ್ಮದ ವೇಷ. ಕಚಡಗಳೇ ತಗೊಂಬಂದು. ಅದಕ್ಕಿಂತ ದೊಡ್ಡ ಚರ್ಚೆ ಏನಪ್ಪಾ ಅಂತಂದ್ರೆ, ನ್ಯಾಯಮೂರ್ತಿಗಳಿಗೂ ಶೂ ಎಸೆದಿರುವಂತಹ ಒಂದು ಪ್ರಕರಣವನ್ನ ಶಿಕ್ಷಣವಂತ ಸಮಾಜದ ನಾಲಾಯಕ್ ಸಮಾಜದಲ್ಲಿರುವಂತಹ ನಾಲಾಯಕ್ ಶಿಕ್ಷಣವಂತರು ಅದನ್ನು ಒಪ್ಪಿಕೊಳ್ಳುತ್ತಿದ್ದಾರೆ, ಸಮರ್ಥಿಸಿಕೊಳ್ಳುತ್ತಿದ್ದಾರೆ. ಶೂ ಎಸೆದಿರುವುದು ಸತ್ಯ, ಶೂ ಎಸೆದಿರುವುದು ಸರಿ ಇದೆ, 100ಕ್ಕೆ 100ರಷ್ಟು ಸರಿ ಇದೆ. ಎಂತಹ ಕಚಡ ಹೀನ ಮನಸ್ಥಿತಿಗಳು ನಿಮ್ಮದು. ಈ ದೇಶದಲ್ಲಿರುವಂತಹ ಸಂವಿಧಾನವನ್ನು ಗೌರವಿಸುವಂತಹ ಮತ್ತು ಶಿಕ್ಷಣ ಪಡೆದಿರುವಂತಹ ನಾಲಾಯಕ್ ಕಚಡ ಬುದ್ಧಿಹೀನರು ನೀವೆಲ್ಲ. ಈ ದೇಶದ ನ್ಯಾಯವನ್ನು ನೀಡುವಂತಹ ನ್ಯಾಯಮೂರ್ತಿಗಳಿಗೆ ಶೂ ಎಸೆದಿರುವುದನ್ನು ಖಂಡಿಸುವುದು ಬಿಟ್ಟು ಸಮರ್ಥನೆ ಮಾಡಿಕೊಳ್ಳುವಂತಹ ಹೀನ ಮನಸ್ಥಿತಿಯ ಕಚಡ ಬುದ್ಧಿ ನಿಮ್ಮಲ್ಲಿ ಹೇಗೆ ಬಂತು? ನಮಸ್ಕಾರ ಕರ್ನಾಟಕ. ಇವತ್ತು ಇಡೀ ದೇಶವೇ ಒಂದು ಕಳಂಕ ರೀತಿಯಲ್ಲಿ ನೋಡುವಂತಹ ಒಂದು ಘಟನೆ ಸಂಭವಿಸಿದೆ. ನಮ್ಮ ದೇಶದ ಅತ್ಯುನ್ನತವಾಗಿರುವಂತಹ ಸ್ಥಾನ ಸುಪ್ರೀಂ ಕೋರ್ಟ್ನಲ್ಲಿ ಒಬ್ಬ ನ್ಯಾಯಮೂರ್ತಿಗಳಿಗೆ ಶೂ ಎಸೆದಿರುವಂತಹ ಒಂದು ಘಟನೆ ಸಂಭವಿಸಿದೆ. ಅದು ಒಬ್ಬ ವಕೀಲನಿಂದ. ಯಾರೋ ಒಬ್ಬ ವ್ಯಕ್ತಿಗೆ ನಾವು ಅನಾಮಧೇಯ ವ್ಯಕ್ತಿ ಅಥವಾ ಶಿಕ್ಷಣವಂತನಲ್ಲದ ವ್ಯಕ್ತಿ ಮತ್ತು ಬುದ್ಧಿಮಾಂದನಾಗಿರುವಂಥ ವ್ಯಕ್ತಿ ಎಸೆದಿದ್ದರೆ ಅದೇನೋ ಒಂದು ಇಷ್ಟರ ದೊಡ್ಡ ಮಟ್ಟಿಗೆ ಚರ್ಚೆ ಆಗ್ತಿರಲಿಲ್ಲ. ನಮ್ಮ ದೇಶದ ದೊಡ್ಡ ದುರಂತ ನೋಡಿ, ಶಿಕ್ಷಣವಂತರೇ ಈ ದೇಶವನ್ನು ಹಾಳು ಮಾಡುತ್ತಿದ್ದಾರೆ ಎನ್ನುವುದಕ್ಕೆ ಮತ್ತೊಂದು ಸಾಕ್ಷಿ ಇದಾಗಿದೆ. ಸೊ ಎಂದರೆ ಇಲ್ಲಿ ವಿಷಯ ಏನಪ್ಪ ಅಂತಂದರೆ, CJI BR ಗವಾಯಿ ಅವರಿಗೆ, ನ್ಯಾಯಮೂರ್ತಿಗಳಾಗಿರುವಂತಹ BR ಗವಾಯಿ ಅವರಿಗೆ ಶೂ ಎಸೆದಿರುವಂತಹ ರಾಕೇಶ್ ಕಿಶೋರ್ ಅಥವಾ ಕಿಶೋರ್ ರಾಕೇಶ್ ಅನ್ನುವಂತಹ 70-71 ವರ್ಷದ ಆಜುಬಾಜಿನಲ್ಲಿರುವಂತಹ ಹಿರಿಯ ವಕೀಲರು ಶೂ ಅನ್ನು ಎಸೆದಿದ್ದಾರೆ. ಅದಕ್ಕೆ ಕಾರಣ ಏನಪ್ಪ ಅಂತಂದರೆ, ಅವರು ಈ ಒಂದು ಸೆಪ್ಟೆಂಬರ್ ತಿಂಗಳಲ್ಲಿ, ಸೆಪ್ಟೆಂಬರ್ 16 ಏನು ಮೋಸ್ಟ್ಲಿ, ಆ ಒಂದು ದಿನಾಂಕದಲ್ಲಿ ಮಧ್ಯಪ್ರದೇಶದಲ್ಲಿರುವಂತಹ ಒಂದು ಊರಿನಲ್ಲಿ ಒಂದು ವಿಷ್ಣುವಿನ ವಿಗ್ರಹವು ಶಿರಚ್ಛೇದನವಾಗಿದೆ. ಅದರಲ್ಲಿ ಮುಖ ಸರಿಯಾಗಿ ಕಾಣಿಸ್ತಾ ಇಲ್ಲ. ಹಾಗಾಗಿ ಯಾವ ಸರ್ಕಾರ ಬಂದರೂ ಕೂಡ ಅಷ್ಟೇ, ಕಾಂಗ್ರೆಸ್ ಸರ್ಕಾರ ಬಂದರೂ ಕೂಡ ಅಷ್ಟೇ, BJP ಸರ್ಕಾರ ಬಂದರೂ ಕೂಡ ಅಷ್ಟೇ, ಆ ವಿಗ್ರಹವನ್ನು ಸರಿಪಡಿಸ್ಲಿಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ನೀವು ಈ ಒಂದು ಅರ್ಜಿ ಹಾಕಿದ್ದೀನಿ, ಇದಕ್ಕೆ ಸರಿಯಾಗಿರುವಂತಹ ಒಂದು ಪರಿಹಾರ ಮಾರ್ಗವನ್ನು ಕೊಡಿ ಅಂತ ಅವರು ಕೇಳ್ತಾರೆ. ಕೇಳಿದಾಗ ಅಲ್ಲಿರುವಂಥ ನ್ಯಾಯಮೂರ್ತಿಗಳು, ಇದು ನನ್ನ ವ್ಯಾಪ್ತಿಗೆ ಬರೋದಿಲ್ಲ, ಭಾರತೀಯ ಪುರಾತತ್ವ ಇಲಾಖೆಗೆ ಬರುತ್ತದೆ ಅಂತೇಳಿ ಅವರು ಕೂಡ ಹೇಳ್ತಾರೆ. ಹೇಳಿದಾಗ ಅಲ್ಲಿರುವಂತಹ ವ್ಯಕ್ತಿ ಅದನ್ನು ಕೇಳದೇ ಇದ್ದಾಗ ಅಥವಾ ಒಂದಷ್ಟು ಕಾರಿ ಚರ್ಚೆ ನಡೆದಾಗ ಕೊನೆಗೆ ಅಲ್ಲಿರುವಂತಹ ಒಬ್ಬ CJI ನ್ಯಾಯಮೂರ್ತಿಗಳಾಗಿರುವಂತಹ BR ಗವಾಯಿ ಅವರು, ನೀನು ಇಷ್ಟೊಂದು ಕೇಳುವುದಾದರೆ ನೀವು ಹೋಗಿ ದೇವರನ್ನೇ ಕೇಳ್ಕೊ ಎನ್ನುವಂತಹ ಮಾತು ಅವರ ಬಾಯಿಯಿಂದ ಬಂದಿರುವಂಥದ್ದು. ಆ ಒಂದು ಕಾರಣಕ್ಕಾಗಿ ಶೂ ಅನ್ನು ನ್ಯಾಯಮೂರ್ತಿಗಳ ಕಡೆಗೆ ಎಸೆದಿದ್ದಾರೆ ಎನ್ನುವಂತಹ ಮಾಹಿತಿ ಸಂಗತಿ ನಡೆದಿದೆ ಎನ್ನುವಂಥದ್ದು ಇವತ್ತು ಚರ್ಚೆ ಆಗ್ತಿರುವಂಥ, ಬಹುದೊಡ್ಡದಾಗಿರ್ತಕ್ಕಂಥ ಚರ್ಚೆ ಆಗ್ತಿರುವಂಥ ವಿಷಯ. ಆದರೆ ನನಗೆ ಈ ಚರ್ಚೆಯ ಬಗ್ಗೆ ಆಗುತ್ತಿರುವಂತಹ ವಿಷಯದ ಕುರಿತಾಗಿ ನನಗೇನು ಅದನ್ನು ನಾನು ನೋಡಿಲ್ಲ. ಸೊ ಅದರ ಬಗ್ಗೆ ನಾನು ಚರ್ಚೆ ಮಾಡ್ತಾ ಇಲ್ಲ. ಇವತ್ತು ಅದಕ್ಕಿಂತ ದೊಡ್ಡ ಚರ್ಚೆ ಏನಪ್ಪ ಅಂತಂದರೆ, ನ್ಯಾಯಮೂರ್ತಿಗಳಿಗೂ ಶೂ ಎಸೆದಿರುವಂತಹ ಒಂದು ಪ್ರಕರಣವನ್ನು ಶಿಕ್ಷಣವಂತ ಸಮಾಜದ ನಾಲಾಯಕ್ ಸಮಾಜದಲ್ಲಿರುವಂತಹ ನಾಲಾಯಕ್ ಶಿಕ್ಷಣವಂತರು ಅದನ್ನು ಒಪ್ಪಿಕೊಳ್ಳುತ್ತಿದ್ದಾರೆ, ಸಮರ್ಥಿಸಿಕೊಳ್ಳುತ್ತಿದ್ದಾರೆ. ಶೂ ಎಸೆದಿರುವುದು ಸತ್ಯ, ಶೂ ಎಸೆದಿರುವುದು ಸರಿ ಇದೆ, 100ಕ್ಕೆ 100ರಷ್ಟು ಸರಿ ಇದೆ. ಎಂತಹ ಕಚಡ ಹೀನ ಮನಸ್ಥಿತಿಗಳು ನಿಮ್ಮದು. ಈ ದೇಶದಲ್ಲಿರುವಂತಹ ಸಂವಿಧಾನವನ್ನು ಗೌರವಿಸುವಂತಹ ಮತ್ತು ಶಿಕ್ಷಣ ಪಡೆದಿರುವಂತಹ ನಾಲಾಯಕ್ ಕಚಡ ಬುದ್ಧಿಹೀನರು ನೀವೆಲ್ಲ. ಈ ದೇಶದ ನ್ಯಾಯವನ್ನು ನೀಡುವಂತಹ ನ್ಯಾಯಮೂರ್ತಿಗಳಿಗೆ ಶೂ ಎಸೆದಿರುವುದನ್ನು ಖಂಡಿಸುವುದು ಬಿಟ್ಟು ಸಮರ್ಥನೆ ಮಾಡಿಕೊಳ್ಳುವಂತಹ ಹೀನ ಮನಸ್ಥಿತಿಯ ಕಚಡ ಬುದ್ಧಿ ನಿಮ್ಮಲ್ಲಿ ಹೇಗೆ ಬಂತು? ನೀವು ಮಾಡುತ್ತಿರುವಂಥದ್ದು ಸಂವಿಧಾನಕ್ಕೆ ಅವಮಾನ ಮಾಡುತ್ತಿರುವಂಥದ್ದು, ನೀವು ಮಾಡುತ್ತಿರುವಂಥದ್ದು ನೀವು ಕಲಿತಿರುವಂತಹ ಶಿಕ್ಷಣ, ಸಂವಿಧಾನ ನೀಡಿರುವಂತಹ ಹಕ್ಕಿನ ಮೂಲಕ ಪಡೆದಿರುವಂತಹ ಶಿಕ್ಷಣಕ್ಕೆ ಮಾಡುತ್ತಿರುವಂತಹ ಅವಮಾನವಿದು. ಕಚಡಗಳೇ, ಧರ್ಮದ ಅಮಲಿನಲ್ಲಿ ಕುಳಿತಿರುವಂಥ ನೀವುಗಳು ಎಲ್ಲವನ್ನೂ ಕೂಡ ಧರ್ಮದ ಪ್ರೇರಿತವಾಗಿ, ಎಲ್ಲವನ್ನೂ ಕೂಡ ಪಕ್ಷದ ಪ್ರೇರಿತವಾಗಿ ತೆಗೆದುಕೊಳ್ಳುವಂತಹ ಮನಸ್ಥಿತಿಯಲ್ಲಿ ಕುಳಿತಿದ್ದೀರಿ. ಎತ್ತ ಸಾಗುತ್ತಿದೆ ನನ್ನ ದೇಶ, ಎಲ್ಲವೂ ಕೂಡ ಧರ್ಮದ ವೇಷ. ಕಚಡಗಳೇ ತಗೊಂಬಂದು. ಅಲ್ರೋ, ಒಬ್ಬ ನ್ಯಾಯಮೂರ್ತಿಗೆ ಶೂ ಎಸೆದಿದ್ದಾರೆ ಒಬ್ಬ ವಕೀಲರು ಅಂತಂದ್ರೆ ಅದನ್ನು ಸಮರ್ಥಿಸಿಕೊಳ್ಳುವಷ್ಟು ನಿಮ್ಮಂತಹ ಕಚಡಗಳು ಈ ಭೂಮಿಯಲ್ಲಿ ಬದುಕಿರುವುದು ಕೂಡ ಲೇಸಲ್ಲ, ಒಳಿತಲ್ಲ, ಈ ಸಮಾಜಕ್ಕೆ ಒಳಿತಲ್ಲ. ನೋಡು, ಕೆಟ್ಟದ್ದು ಯಾವುದು, ಒಳ್ಳೆಯದು ಯಾವುದು ಎನ್ನುವಂಥದ್ದು ತಿಳಿದುಕೊಳ್ಳುವಂತಹ ಒಂದು ಬುದ್ಧಿ ಆಲೋಚನೆ ದೇವರು ನಿಮಗೆ ಕೊಟ್ಟಿದ್ದಾನೆ. ತಿಳಿದುಕೊಳ್ಳಿ. ಎಲ್ಲವನ್ನೂ ಕೂಡ ಪಕ್ಷಾತೀತವಾಗಿ, ಧರ್ಮತೀತವಾಗಿ ಪ್ರಶ್ನಿಸಬೇಕು, ಖಂಡಿಸಬೇಕು.
ಮತ್ತು ಸಮರ್ಥಿಸಿಕೊಳ್ಳಬೇಕು. ಅದು ಸರಿಯೇ, ನಾನು ಒಪ್ಪಿಕೊಳ್ಳುತ್ತೇನೆ. ನಿಮ್ಮದೇ ಆಗಿರುವಂತಹ ಪ್ರಚಾರದಲ್ಲಿ ನಿಮ್ಮದೇ ಆಗಿರುವಂತಹ ಘನತೆ ಬುದ್ಧಿವಂತಿಕೆಯಿಂದ ಸಮರ್ಥಿಸಿಕೊಳ್ಳುತ್ತಿದ್ದೀರಲ್ಲ, ಇದು ಎಷ್ಟರ ಮಟ್ಟಿಗೆ ಸರಿ? ಕಚಡಗಳೇ, ನಿಮ್ಮಂಥವರು ಒಟ್ಟಿಗೆ ಅನ್ನವನ್ನು ತಿನ್ನುವುದಲ್ಲಿ ಏಸಿಗೆ ತಿನ್ನುವಂತಹ ಕಚಡಗಳು ನೀವೆಲ್ಲ. ಒಬ್ಬ ನ್ಯಾಯಮೂರ್ತಿಗೆ ಶೂ ಎಸೆದಿರುವಂಥ ಪ್ರಕರಣ ಸರಿಯೇ? ಎಂತಹ ಲುಚ್ಚ ಕಳ್ಳರಿದಿರೋ ನೀವೆಲ್ಲ. ಈ ದೇಶವನ್ನ ಯಾರಿಂದಲೂ ಕೂಡ ಭಯೋತ್ಪಾದಕರಿಂದಾಗಲಿ ಬೇರೊಂದು ದೇಶದವರಿಂದಾಗಲಿ ಈ ದೇಶ ಹಾಳಾಗುತ್ತಿಲ್ಲ. ನಿಮ್ಮಂತಹ ಕಚಡ ಮನಸ್ಥಿತಿಯ ವಿದ್ಯಾರ್ಥಿಗಳಿಂದ, ನಿಮ್ಮಂತಹ ಕಚಡ ಮನಸ್ಥಿತಿಯ ಶಿಕ್ಷಣವಂತರಿಂದ ಈ ಸಮಾಜ, ಈ ದೇಶ ಹಾಳಾಗುತ್ತದೆ ಎನ್ನುವಂಥದ್ದು ನನ್ನ ವಾದ. ಇವತ್ತೀಗಾಗಲೇ ನಮ್ಮ ದೇಶದಲ್ಲಿ ಆ ಶೂ ಎಸೆದಿರುವಂತಹ ವಕೀಲನಿಗೆ ಇವತ್ತಾಗಲೇ ರಿಲೀಸ್ ಆಗಿದೆ. ಯಾಕೆ ಅಂತಂದರೆ BR ಗವಾಯಿ ಅವರು ಆ ಒಬ್ಬ ವಕೀಲನ ಮೇಲೆ ಯಾವುದೇ ರೀತಿ ಕ್ರಮವನ್ನು ತೆಗೆದುಕೊಳ್ಳಬೇಡಿ ಎನ್ನುವಂತಹ ಮಾನವೀಯತೆಯ ಮಾತಿನೊಂದಿಗೆ ಪೊಲೀಸರ ಜೊತೆಗೆ ಚರ್ಚಿಸಿದ್ರಂತೆ. ಹಾಗಾಗಿ ಆ ವಕೀಲರಿಗೆ ಯಾವುದೇ ರೀತಿ ಶಿಕ್ಷೆ ಆಗಿಲ್ಲ, ಯಾವುದೇ ರೀತಿ ಕ್ರಮ ಕೂಡ ಕೈಗೊಂಡಿಲ್ಲ. ಅಂದರೆ ಯಾಕೋ ಒಂದು 2-3 ತಾಸುಗಟ್ಟಲೆ ಚರ್ಚೆ ಮಾಡಿರ್ಬೋದು, ತನಿಖೆ ಮಾಡಿದ್ರಂತೆ, ಅದ್ರ ಬಗ್ಗೆ ವಿಚಾರಣೆ ಮಾಡಿದ್ರಂತೆ. ವಿಚಾರಣೆ ಮಾಡಿದ ನಂತರ ಅದಾದ್ರೂ ಬಿಟ್ಟು ಕಳಿಸಿದ್ರಂತೆ. ಸೊ ಹೊರಗಡೆ ಬಂದಿರುವಂತಹ ಕಿಶೋರ್ ಎನ್ನುವಂತಹ ರಾಕೇಶ್ ವ್ಯಕ್ತಿ ಹೊರಗಡೆ ಬಂದ ನಂತರ ನನಗೆ ಯಾವುದೇ ಪಶ್ಚಾತ್ತಾಪವಿಲ್ಲ, ನಾನು ಮಾಡಿದ್ದು ಸರಿಯಾಗಿದೆ ಎನ್ನುವಂತಹ ಮಂಡುತನವನ್ನು ಹೇಳ್ತಾ ಇದ್ದೇನೆ. ಅದನ್ನು ಕೂಡ ಕೆಲವೊಬ್ಬ ಕಚ್ಚಡ ಹೀನ ಬುದ್ಧಿವಂತರು, ಹೀನ ಶಿಕ್ಷಣವಂತರು ಸಮರ್ಥಿಸಿಕೊಳ್ಳುತ್ತಿರುವುದು ಈ ಸಮಾಜದ ಬಹುದೊಡ್ಡ ದುರಂತ. ಇದಕ್ಕಿಂತ ದೊಡ್ಡ ದುರಂತವಿಲ್ಲ. ನಮ್ಮ ದೇಶದಲ್ಲಿ ಭಯೋತ್ಪಾದಕರ ಬಂದು ಈ ದೇಶವನ್ನು ಒಡೆದಿರುವಂಥದ್ದು ಕೂಡ ಇವರಿಗೆ ಅದಕ್ಕಿಂತ ಇದು ದೊಡ್ಡದು ಎನ್ನುವಂಥದ್ದು. ಕಚಡಗಳೇ ತಗೊಂಬಂದು ಇಲ್ಲೇ ಏನು ಶಿಕ್ಷಣವಂತರಿದಿರಲೇ ನೀವು. ಎಷ್ಟರ ಮಟ್ಟಿಗೆ ನಿಮ್ಮಂತಹ ಧರ್ಮ ಬೋಧನೆ, ನಿಮ್ಮ ಪಕ್ಷ ಭೇದ ನಿಮ್ಮಲ್ಲಿ ತಲೆಗೆ ಎಷ್ಟು ಒಕ್ಕಂಬಿಟ್ಟತೆಪ್ಪ ಅಂತಂದ್ರೆ ನಿಮ್ಮನ್ನು ಈ ದೇಶದಿಂದ ಗಡಿಪಾರು ಮಾಡ್ಬೇಕು ನಿಮ್ಮದು. ಕಚಡಗಳ ತಗೊಂಬಂದು ಎಂತೆಂತಹ ಕಮೆಂಟ್ಗಳನ್ನು ಹಾಕ್ತೀರಿ, ಎಂತೆಂತಹ ಕಚಡ ಪ್ರತಿಪಾದನೆಯನ್ನು ಮಾಡ್ಕೊಳ್ತೀರಪ್ಪ ಅಂದ್ರೆ ಅದನ್ನು ಹೇಳ್ತಿರೋದು. ಈ ಸಮಾಜದಲ್ಲಿ ನೀವೆಲ್ಲ ಬದುಕಲಿಕ್ಕೂ ಕೂಡ ಲಾಯಕಲ್ಲ. ನೀವೇ ಸಮಾಜಕ್ಕೆ ಕಂಟಕ, ನೀವೇ ಈ ದೇಶಕ್ಕೆ ಕಂಟಕ ಎನ್ನುವಂಥದ್ದು ನನ್ನ ವಾದ. ಸರ್ವೋಚ್ಚ ನ್ಯಾಯಾಲಯ ಅಂದರೆ ಏಕೈಕ ನ್ಯಾಯಾಲಯ ಇರುವಂಥದ್ದು. ಆಯ್ತಪ್ಪ, ಅವರು ಅಪ್ಪಿ ಹೇಳಿರ್ಬೋದು ಅನ್ಕೊಳ್ರಿ, ಬಟ್ ಗೌರವಯುತವಾಗಿ ಮಾತನಾಡುವಂಥದ್ದು ಎಲ್ಲ ಶಿಕ್ಷಣವಂತರ ಕರ್ತವ್ಯ ಮತ್ತು ಹಕ್ಕಿದೆ ಎಂದಾಗ ಸುಪ್ರೀಂ ಕೋರ್ಟನ್ನೇ ಕೂಡ ಪ್ರಶ್ನಿಸುವಂತಹ ಕಚಡ ಮನಸ್ಥಿತಿ ಇದೆಯಲ್ಲ, ಅದು ನನಗೆ ಪ್ರಶ್ನೆ ಆಗ್ತಿರೋದು. ನಾನು ಬೇರೆ ಯಾರೋ ಶೂ ಎಸೆದಿದ್ರೆ ಅದಕ್ಕೆ ಬೇರೆ ತಕರಾರು ಮಾಡ್ತಾ ಇರಲ್ಲ. ನಿಮ್ಮಂಥ ಕಚಡ ಬುದ್ಧಿ ನಮಗಿಲ್ಲ. ಪ್ರಶ್ನೆ ಮಾಡ್ರೋ, ತಿಳ್ಕೊಳ್ರೋ. ನಿಮ್ಮಲ್ಲೇ ಇರುವಂಥ ಒಂದು ಜ್ಞಾನ ಐತಿ. ಒಬ್ಬ ಹಿರಿಯ ವಕೀಲರಾಗಿರುವಂತಹ ಅದ್ರ ಬಗ್ಗೆ ಎಷ್ಟೋ ಚರ್ಚೆಗಳಾಗಿರ್ತವೆ. ಇದ್ರ ಬಗ್ಗೆ ಕಾನೂನು ಕ್ರಮ ಏನಾಗಬಹುದು, ಇಲ್ಲಿ ಏನಾಗಬಹುದು, ಧರ್ಮ ಅಂತ ಯಾಕೆ ಸಾಯ್ತಿರೋ ಕಚಡಗಳೇ. ಇಲ್ಲಿ ಕೆಲವೊಬ್ರು ಇದ್ದಾರೆ, ಹೌದು ಆ ರೀತಿ ಮಾಡಿದ್ದು ಸರಿ ಇದೆ, ನಮ್ಮ ಸನಾತನ ಧರ್ಮಕ್ಕೆ ಅಗೌರವ ಆಗ್ತಾ ಇದೆ. ನೋಡು, ಯಾವುದೇ ಧರ್ಮಕ್ಕಾಗಲಿ ಯಾವುದೇ ಜಾತಿಗಾಗಲಿ ಅಲ್ಲಿರುವಂತಹ CJI ನಮ್ಮ BR ಗವಾಯಿ ಅವರು ಯಾವುದೇ ರೀತಿ ನಿಮಗೆ ತಕರಾರು ಮಾಡಬೇಕೆನ್ನುವಂಥ ಮಾತು ಆ ರೀತಿ ಹೇಳಿಲ್ಲ. ಅವರು ಹೇಳಿರುವಂಥದ್ದಿಷ್ಟೇ. ಭಾಳಷ್ಟು ಚರ್ಚೆ ಬೇಡ, ಇದು ನನ್ನ ವ್ಯಾಪ್ತಿಯಲ್ಲಿ ಬರುವುದಿಲ್ಲ, ಇದು ಪುರಾತತ್ವ ಇಲಾಖೆಯಲ್ಲಿ ಬರುತ್ತದೆ ಅಂತ ಹೇಳಿದಕ್ಕೋಸ್ಕರ ಇವರು ಕೇಳದೇ ಇರುವಂಥ ಕಾರಣಕ್ಕೋಸ್ಕರ ಅವರು ಒಂದು ರಿಪ್ಲೈ ಕೊಟ್ಟಿದ್ದಾರೆ ಅಷ್ಟೇ. ಅವರು ಕೂಡ ಆ ರೀತಿ ಮಾತನಾಡಬಾರ್ದಾಗಿತ್ತು ಎನ್ನುವಂಥದ್ದು ಕೂಡ ನನ್ನ ವಾದ. ಅಲ್ಲಿ ತಪ್ಪು ಇದೆಯೋ ಸರಿ ಇದೆಯೋ ಅದನ್ನು ಬೇರೆ ಬಿಸ್ಟ್ ಹಾಕೋಣ, ಬಟ್ ಅದನ್ನು ಸಮರ್ಥನೆ ಮಾಡ್ಕೊಳ್ತಾ ಇದ್ದೀವಲ್ಲ, ಅದು ಭಾಳ ದೇಶದ ದೊಡ್ಡ ದುರಂತಕರವಾಗಿರೋಂಥ ವಿಷಯ. ಕೆಲವೊಂದಷ್ಟು ಕಮೆಂಟ್ಸ್ಗಳನ್ನು ನಾನು ನಿಮ್ಮ ಮುಂದೆ ಓದ್ತೇನೆ. ಎಷ್ಟರ ಮಟ್ಟಿಗೆ ಕಚಡತನದ ಕಮೆಂಟ್ಸ್ಗಳು ಬಂದಿದ್ದೇವೆ ಅಂತಂದರೆ, ಇಲ್ಲಿ ಯಾವನೋ ಒಬ್ಬನ ಹೇಳ್ತಾನೆ, ಗವಾಯಿ ಅಜ್ಜ ನಾಲಾಯಕ್ ಅಜ್ಜ ಅಂತ. ಲಾಯಕ್ಕಿಲ್ಲ. ಈ ವಕೀಲರು ಮಾಡಿದ್ದು 100ಕ್ಕೆ 100 ಸರಿಯಾಗಿದೆ. ಹಿಂದೂಗಳೆಂದರೆ ಇವರಿಗೆ ಯಾಕೆ ದೇಶ, ಹಿಂದೂಗಳು ಶಾಂತ ಪ್ರಿಯರು, ಅದಕ್ಕೆ ಹಿಂದೂಗಳು ಕಂಡರೆ ಸುಪ್ರೀಂ ಕೋರ್ಟ್ ಸ್ವಲ್ಪ ಜಡ್ಜ ಕಾಂಗ್ರೆಸ್ ಸವಾಸದಿಂದ 70 ವರ್ಷಗಳಿಂದ ಇದನ್ನೇ ಮಾಡಿಕೊಂಡು ಬಂದಿದ್ದಾರೆ. ಈಗ ಇವರು ಅಂದರೆ ಕಾಂಗ್ರೆಸ್ಸಿಗರು ಅಂದರೆ ಮಾತ್ರ ವರ್ಷಗಳು ಸುಪ್ರೀಂ ಕೋರ್ಟ್ ಕೆಲವು ಕಜ್ಜಾಗಳಿಂದ ಇವನು ಏನೇ ಬರ್ದಾನೋ, ಇವನಿಗೆ ಕಚಡನ ನಮಗೆ ಇವನಿಗೆ ಗೊತ್ತಿಲ್ಲ ಏನು ಬರ್ದಾನೋ ಅದು. ಈ ಕಚಡನ ನಮಗೆ ಏನು ಬರ್ದಾನ ಅಂಬೋದು ಅವನಿಗೆ ಅರ್ಥ ಆಗ್ಬೇಕು. ಅದು ಇನ್ನೊಬ್ರು ಹಾಕಿದ್ದಾರೆ ಯಾಡ್ಸಪ್ ಲಾಯರ್ ಅಂತೆ. ಇವನು ಕಚಡನ ನಮಗೆ ಯಾಡ್ಸಪ್ ಲಾಯರ್ ಅಂತ ಹಾಕಿನ ಧನಕಾಯನ. ಇನ್ನು ದೊಡ್ಡ ದೊಡ್ಡ ನ್ಯಾಯಮೂರ್ತಿಗಳಿಗೆ ಹೆಸರಿ ಶೂನ ಹೇಳ್ತೀನಿ ನೋಡಿ. ಇವನು ದೇಶದ ದೊಡ್ಡ ಮಾರಕ. ಇವನು ನ್ಯಾಯಮೂರ್ತಿಗಳೆಲ್ಲ ನ್ಯಾಯದ ಪರವಾಗಿದ್ದರೆ ಇವತ್ತು ಈ ಶೂ ಎಸೆಯುವ ಅಗತ್ಯ ಇರಲಿಲ್ಲ. ಕೆಲವು ನ್ಯಾಯಮೂರ್ತಿಗಳನ್ನ ಕೋರ್ಟ್ ಒಳಗೆ ಶೂಟ್ ಮಾಡಬೇಕು, ಅವಾಗ ಇನ್ನೂ ಚೆನ್ನ ಅಂತ. ಎಂತಹ ಹೊಲಸಲೆ ನಿನ್ನಂಥ ಲುಚ್ಚ ನನ್ನ ಮಕ್ಕಳು ಈ ಭೂಮಿ ಮೇಲೆ ಬದುಕಬಾರ್ದಾಗಿತ್ತು ನೋಡು. ನ್ಯಾಯಮೂರ್ತಿಗಳನ್ನು ಕೂಡ ನೀನು ಖಂಡಿಸುವಂಥ ವ್ಯಕ್ತಿ ಅದೇ ಅಂದರೆ ನಿನ್ನಂಥ ಕಚಡ ನಮಗೆ ಯಾವನಿಲ್ಲ ಈ ಭೂಮಿ ಮೇಲೆ. ನಿಮ್ಮ ಜನರಿಗಿಂತ ಮೇಲಲ್ಲಂತ ಕೋರ್ಟ್ ಇನ್ನೊಬ್ಬನ ಯಾವನ ಕಚಡ ನಮಗೆ ಮಾಡ್ಯಾನ. ಜನ ಕೊಟ್ಟ ಅಧಿಕಾರ ಕೋರ್ಟ್ನವರ ದುರುಪಯೋಗ ಪಡಿಕೊಳ್ತಿದ್ದಾರೆ. ನಿನಗೆ ಸರಿಯಾಗಿ ಸಾಕ್ಷಿಗಳು ಸರಿಯಾದ ಸಮಯದಲ್ಲಿ ನೀನು ತನಿಖೆ ಮಾಡಿದರೆ, ಸರಿಯಾದ ರೀತಿಯಲ್ಲಿ ತನಿಖೆ ಆಗಿದ್ರೆ ಈ ದೇಶದಲ್ಲಿ ಎಲ್ಲರಿಗೂ ಕೂಡ ನ್ಯಾಯ ಸಿಗುತ್ತೆ. ಎಂತೆಂಥವ್ರನ್ನ ಈ ದೇಶದಲ್ಲಿ ನ್ಯಾಯದಿಂದ ಕಟಕಟೆಯಲ್ಲಿ ಹಾಕಿದ್ದಾರೆ. ನೀನು ಯಾವ ಕಚಡ ನನ್ನ ಮಗಲೇ ಇದನ್ನೆಲ್ಲ ಹೇಳ್ತಿ. ಇನ್ನೊಬ್ಬನ ಯಾವನೇ ಹೇಳಿನ ಕಚಡನ, ಅವನಿಗಿಂತ ಒಂದು ದೊಡ್ಡ ಕಚಡ. ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಏನು ಬೇಕಾದ್ರೂ ಮಾತಾಡ್ಬೋದಾ?
ಮಾತನಾಡಬಹುದು ಅಂತೇಳಿ ನೀವು ಈ ರೀತಿ ಮಾತನಾಡಬಹುದು ಸರಿಯಾ? ಇನ್ನೊಬ್ಬನೇ ಅವನು ಹಾಕಿದ್ರೆ ಸಂವಿಧಾನಿಕ ಪೀಠದಲ್ಲಿ ಕುಳಿತು ಅಸಂವಿಧಾನಿಕ ನಡವಳಿಕೆ ತೋರಿಸಿದರೆ ಹೀಗೆ ಆಗೋದಂತ ನಕ್ಕದಂತೂ ಸಿಂಬಲ್ ಹಾಕ್ಯಾನ ಅವನು ಕಚ್ಚಡ. ಥೂ ಇವನು ಯಾವನ ಇವನು ಲೇ, ಈ ದೇಶದಲ್ಲಿ ಏನಾಗ್ತಾ ಇದೋ ಏನಿಲ್ಲೋ ನನಗೊಂದು ಅರ್ಥ ಆಗ್ತಿಲ್ಲಪ್ಪ. ತೂ 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 ಇಷ್ಟರ ಮಟ್ಟಿಗೆ ಈ ದೇಶದಲ್ಲಿ ಧರ್ಮದ ಕೋಮು ಗಲಭೆಗಳು ಸೃಷ್ಟಿಸುವಂಥದ್ದು, ಈ ದೇಶದಲ್ಲಿ ಇಂತಹ ವ್ಯಕ್ತಿಗಳಿಗೆ ಜೈಕಾರ ಹಾಕುವಂತಹ ಥೋ ಏನಪ್ಪ ಈ ದೇಶ ಇನ್ನಷ್ಟು ಇನ್ನೊಬ್ಬನ ಹಾಕೇನೆ ಯಾವ ನಾಯಿ ಆದ್ರೇನು ಧರ್ಮ ಮುಖ್ಯ ನಮಗೆ ಅಂತ ಕಚಡಗಳ ತಗೊಂಬಂದಲೇ ಇನ್ನೊಬ್ಬನ ಹಾಕೇನ ಸಮಸ್ತ ಹಿಂದೂಗಳ ಪರವಾಗಿ ವಕೀಲರಿಗೆ ಧನ್ಯವಾದಗಳಂತ. ಎಂತೆಂತಹ ಕಚಡಗಳ ವ್ಯಕ್ತಿಗಳಿದಿರೋ ನೀವು. ನಿಮ್ಮ ಬಗ್ಗೆ ನಾನು ಮಾತಾಡಲಿಕ್ಕೂ ಕೂಡ ಭಾಳಷ್ಟು ಸಂಕಟ ಆಗುತ್ತಿರುವಂಥದ್ದು. ಇನ್ನೊಬ್ಬನು ರಾಕೇಶ್ ವಕೀಲ ಸರಿಯಾಗಿ ಮಾಡಿದ್ದಾರೆ ಅಂತ. ಎಂಥ ನನಗೆ ವಕೀಲರು ದೇವರನ್ನು ಅವಹೇಳನ ಮಾಡಿದ್ದು ಸರಿಯಾಗಿದೆ ಅಂತ ಇನ್ನೊಬ್ಬನ ಹಾಕ್ಯಾನ. ನ್ಯಾಯಾಧೀಶರಾಗಿ ಪುಡಾರಿ ರಾಜಕಾರಣಿಗಳ ಥರ ಹೇಳಿಕೆ ಕೊಡೋದು ಯಾವ ರೀತಿ? ಪುಡಾರಿ ರಾಜಕಾರಣಿಗಳಂತ ಯಾರಂದ್ರು ನಿಮಗೆ? ಏನಪ್ಪ ಇದು ಎಷ್ಟರ ಮಟ್ಟಿಗೆ ಹೋಗ್ತಾ ಇದೆ ಅಂತಂದ್ರೆ ನಮ್ಮ ದೇಶದಲ್ಲಿ ಶೂ ಅಲ್ಲ ಚಪ್ಪಲಿ ಒಗಿಬೇಕಿತ್ತಂತ ಒಬ್ಬನಂದಾನೆ. ಎಂತಹ ನೀವಪ್ಪ ತೋ ಇದ್ರ ಬಗ್ಗೆ ಮಾತಾಡಲಿಕ್ಕೂ ಕೂಡ ನಮಗೆ ಅಸಹ್ಯ ಆಗುತ್ತೆ ಅನ್ನುವಂಥದ್ದು. ಅದ್ರ ಬಗ್ಗೆ ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಆದರೆ ಈ ದೇಶದಲ್ಲಿ ನೋಡ್ರಿ ಶಿಕ್ಷಣ ಮಂತ್ರಿ ಹೆಂಗಾಗಿದ್ದಾರೆ. ಧರ್ಮದಲ್ಲಿ ಕೋಮಗಲಭೆಗಳು ಸೃಷ್ಟಿಸುವಂತಹ ಮನಸ್ಥಿತಿ ಒಳಗೆ ಇವರು ಕೂಡ ಕೂತ್ಕೊಂಡ್ಬಿಟ್ರೆ ಅನ್ನುವಂಥದ್ದು ಅಷ್ಟೇ ನನ್ನ ವಾದ. ಇವರು ಯಾರಿಗೂ ಕೂಡ ಯಾವತ್ತೂ ಕೂಡ ಉದ್ಧಾರ ಆಗಲ್ಲ, ಇವರು ಉದ್ಧಾರ ಆಗಬಾರ್ದು ಅನ್ನುವಂಥದ್ದು ನನ್ನ ವಾದ. ಧನ್ಯವಾದಗಳು. ಈ ವಿಷಯ ಇನ್ನೂ ಎಲ್ಲೆಲ್ಲಿಗೆ ಮುಟ್ಟುತ್ತೋ ಗೊತ್ತಿಲ್ಲ. ನ್ಯಾಯಮೂರ್ತಿಗಳು ಕೂಡ ಎದುರು ಮಾತನಾಡುವಂಥದ್ದು, ಈ ಥರ ಚಪ್ಪಲಿ ಎಸೆದಿರುವ ಶೂ ಎಸೆದಿರುವ ವ್ಯಕ್ತಿಗಳನ್ನು ಸಮರ್ಥಿಸಿಕೊಳ್ಳುವಂತಹ ಮಹಾನ್ ಸಮಾಜವಂತರು ನಮ್ಮ ದೇಶದಲ್ಲಿ ಬದುಕಿದ್ದಾರೆ. ಇದೇ ಈ ದೇಶಕ್ಕೆ ಕುಂಠಿತವಾಗಿರುವಂಥದ್ದು. ಅಭಿವೃದ್ಧಿ ಯಾಕೆ ಆಗ್ತಾ ಇಲ್ಲ ಅಂದರೆ ಇದಕ್ಕೆ ಆಗ್ತಾ ಇಲ್ಲ. ಕಚಡಗಳ ತಗೊಂಬಂದು ಒಬ್ಬ ನ್ಯಾಯಮೂರ್ತಿಗಳನ್ನು ಗೌರವಿಸುವುದನ್ನು ಕಲಿರೋ ಕಚಡಗಳೇ. ಇದ್ರ ಬಗ್ಗೆ ಮಾತಾಡಲಿಕ್ಕೂ ಕೂಡ ನಾಚಿಕೆ ಆಗ್ತದೆ ನನಗೆ. ಧನ್ಯವಾದಗಳು.